ಕೂದಲಿನ ಎಲ್ಲ ಸಮಸ್ಯೆಗೆ ರಾಮಬಾಣ ಈ ಹೆಲ್ದಿ ಲಾಡು ರೆಸಿಪಿ. ಸೊ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಅಗಸೆ ಬೀಜನ ಪ್ಯಾನ್ನಲ್ಲಿ ಹುರ್ಕೊಂಡು ಸೈಡ್ನಲ್ಲಿ ಎತ್ತಿಟ್ಕೊತಿದ್ದೀನಿ. ಅದೇ ಕಪ್ಪಿಲಿ ಅರ್ಧ ಕಪ್ ಆಗುವಷ್ಟು ಬಿಳಿ ಎಳ್ಳು ಕೂಡ ನಾನು ಹುರ್ಕೊಂಡು ಅದೇ ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. 1 ಕಪ್ ಅಗಸೆ ಬೀಜ ಆದರೆ ಅರ್ಧ ಕಪ್ ಬಾದಾಮಿ, ಅರ್ಧ ಕಪ್ ಬಿಳಿ ಎಳ್ಳು ತೊಗೋಬೇಕಾಗುತ್ತೆ. ಈ ರೀತಿ 3 ಸಪ್ರೇಟಾಗಿ ಹುರ್ಕೊಳ್ಳಿ, ಸರಿಯಾಗಿ ಹುರಿಯುತ್ತೆ ಅದು. 3 ಹುರ್ಕೊಂಡು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇವಾಗ ಇದೇ ಪ್ಯಾನ್ನಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಸೇರಿಸ್ತಿದ್ದೀನಿ ಮತ್ತು 1 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊತಿದ್ದೀನಿ. ಬೆಲ್ಲ ಮೆಲ್ಟ್ ಆಗಬೇಕು. ಮೆಲ್ಟ್ ಆಗೋ ತನಕ ವೇಟ್ ಮಾಡಿ. ಮೆಲ್ಟ್ ಆದಮೇಲೆ ಇದನ್ನು ಸೋಸ್ಕೊಂಡು ತೊಗೋಬೇಕಾಗುತ್ತೆ. ಸೊ ಸೋಸ್ಕೊಂಡಾದಮೇಲೆ ಇದಕ್ಕೆ ಒಂದು 5 ನಿಮಿಷ ಮೀಡಿಯಮ್ ಗ್ಯಾಸ್ನಲ್ಲಿ ಕುದಿಸ್ಕೊಂಡು ತೊಗೋಬೇಕು. ಸ್ವಲ್ಪ ಗಟ್ಟಿ ಆಗಬೇಕು ಅಷ್ಟೇ ಬೆಲ್ಲ. ಇಲ್ಲಿ 1 ಅಡಿ 2 ಅಡಿ ಪಾಕ ಏನು ಬೇಕಾಗಿಲ್ಲ, ಜಸ್ಟ್ ಗಟ್ಟಿ ಆಗಬೇಕು ಅಷ್ಟೇ. ಒಂದು ಸ್ವಲ್ಪ ಇದಕ್ಕೆ ಒಂದು 4-5 ಏಲಕ್ಕಿನ ಹಾಕ್ಕೊಂಡು ಇದನ್ನು ರುಬ್ಕೋಬೇಕಾಗುತ್ತೆ. ಯಾವ ರೀತಿ ರುಬ್ಕೋಬೇಕಂದ್ರೆ ನಾವೇನು ನಾರ್ಮಲ್ ಆಗಿ ಬಾಂಬೆ ರವೆ ಇರುತ್ತೆ ನೋಡಿ, ಅದೇ ರೀತಿಯಾಗಿ ಇದು ಕೂಡ ರುಬ್ಕೋಬೇಕು. ಓಕೆ ನೋಡಿ, ರುಬ್ಕೊಂಡಾಗಿದೆ. ವಾರದಲ್ಲಿ ಒಂದು ಸಲ ಈ ಲಾಡು ಮಾಡಿ ಇಟ್ಕೊಂಡ್ರೆ ಸಾಕು. ಆರಾಮಾಗಿ 1 ವಾರ ಆಗೋ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು, ಹೊರಗಡೆ ಕೂಡ ಇಟ್ಕೋಬೋದು. ಇವಾಗ ಇಲ್ಲಿ 5 ನಿಮಿಷ ಆದಮೇಲೆ ಈ ಪೌಡ್ರನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ಗ್ಯಾಸ್ ಸ್ಲೋ ಇದೆ. ಸ್ಲೋ ಗ್ಯಾಸ್ನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಕೊನೆಗೆ ಇದಕ್ಕೆ ಒಂದು 2 ಚಮಚ ತುಪ್ಪ ಹಾಕ್ಕೊಂಡು ಮತ್ತೆ ಸ್ಲೋ ಗ್ಯಾಸ್ನಲ್ಲಿ ಒಂದು 2 ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ ಇವಾಗ ಪರ್ಫೆಕ್ಟಾಗಿ ತಯಾರಾಗಿದೆ ಇದು. ಮತ್ತು ಈ ಲಾಡುನ ಮಕ್ಕಳಿಗೆ ಕೂಡ ಆರಾಮಾಗಿ ದಿನ ಒಂದೊಂದು ಕೊಡ್ಬೋದು. ತುಂಬ ಹೆಲ್ದಿ ಲಾಡು ರೆಸಿಪಿ ಅಂತಲೇ ಹೇಳ್ಬೋದು. ಸ್ವಲ್ಪ ಬಿಸಿ ಇದ್ದಾಗನೇ ಲಾಡುನ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ಓಕೆ, ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಥ್ಯಾಂಕ್ ಯು.